ಎಲ್ರಿಗೂ ನಮಸ್ಕಾರ. ಗುರು ಶಂಕರಾಚಾರ್ಯರ ಜೀವನ ಚರಿತ್ರೆ ಕುರಿತಾಗಿ ಇವತ್ತಿನ ಕೊನೆಯ ಕಂತನ್ನು ನೋಡೋಣ ಬನ್ನಿ. ಕೆಲ ದಿವಸಗಳನ್ನು ಕಾಶ್ಮೀರದಲ್ಲಿ ಕಳೀತಾರೆ, ಮತ್ತೆ ಬದ್ರಿಗೆ ಬರ್ತಾರೆ. 2 ತಿಂಗಳು ಬದ್ರಲ್ಲೇ ಇರ್ತಾರೆ. ಆ ಸಮಯದಲ್ಲಿ ನೇಪಾಳದ ರಾಜ ಶಿವದೇವ ಅಂತಕ್ಕಂಥರು ಹೇಳಿ ಕಳಿಸ್ತಾರೆ. ಏನಂತ, ನಮ್ಮಲ್ಲಿ ಬಂದು ಹೋಗಬೇಕು ನೀವು ಸ್ವಾಮಿ ಅಂತೇಳಿ ಆ ರಾಜ ಆಚಾರ್ಯರಿಗೆ ಹೇಳಿ ಕಳಿಸ್ತಾರೆ. ನಿಮಗೇನು ಬೇಕು ವ್ಯವಸ್ಥೆ ಮಾಡ್ತೀನಿ, ಮಾಂತ್ರಿಕರ ಹಾವಳಿ ತುಂಬ ಜಾಸ್ತಿ ಆಗಿದೆ, ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗಲಾರ್ದೆ ಒಂಥರ ಭ್ರಮೆಯಲ್ಲಿ ಇದ್ದೀವಿ, ಅದಕ್ಕೆ ನೀವು ಬರಬೇಕು ಅಂಥೇಳಿ ಕಳಿಸ್ತಾರೆ. ಅನಾರೋಗ್ಯ ಇದ್ದರೂ ಕೂಡ ಶಂಕರಾಚಾರ್ಯರು ನೇಪಾಳಕ್ಕೆ ಬ್ರಹ್ಮಗುಪ್ತ ನೀಡಿರ್ತಕ್ಕಂಥ ಕುದುರೆ ಗಾಡಿಯಲ್ಲಿ ನೇಪಾಳಕ್ಕೆ ಹೋಗ್ತಾರೆ. ಅಲ್ಲಿ ಧಾರ್ಮಿಕ ಸ್ಥಿತಿ ಶೋಚನೀಯವಾಗಿರುತ್ತೆ. ಸಣ್ಣ ಪುಟ್ಟ ಪವಾಡಗಳನ್ನು ಮಾಡ್ತಾ ಮಾಂತ್ರಿಕರು ಭ್ರಾಂತಿಯ ಸನ್ನಿವೇಶವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕಡೆನೂ ಅದೇ ಭ್ರಾಂತು. ಆಗ ಅಲ್ಲಿನ ಜನತೆಯೊಂದಿಗೆ ಚರ್ಚಿಸಿ, ಧರ್ಮ ಅಲ್ಲಪ್ಪ ಇದು, ವೇದಾಂತವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಪ್ರತಿಯೊಬ್ಬರಿಗೂ ಹೇಳಿ ಹಿರಿಯರನ್ನು ಒಪ್ಪಿಸಿ ಕಿರಿಯರಿಗೆ ಪ್ರೋತ್ಸಾಹ ಕೊಟ್ಟು ಭಕ್ತಿಯನ್ನು ಶ್ರದ್ಧೆಯನ್ನು ಹುಟ್ಟಿಸ್ತಾರೆ. ಪಶುಪತಿನಾಥನ ದೇವಾಲಯದಲ್ಲಿ ಅಲ್ಲಿ ಇರ್ತಾರೆ. ಅಲ್ಲಿನ ರಾಜ ಶಿವದೇವ ಬಂದು ಗೌರವ ಸಲ್ಲಿಸ್ತಾರೆ. ಅವರು ಹೇಳ್ತಾರೆ, ಪೂಜೆ ಕ್ರಮವಾಗಿ ಆಗ್ತಿಲ್ಲ, ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು, ನೀವೇನೆ ಸ್ವಾಮಿ ಅಂತ ಹೇಳ್ತಾರೆ. ಆಯಿತು ಮಾಡ್ತೇನೆ ಅಂತೇಳಿ ಆಚಾರ್ಯರು ಸರಿಯಾಗಿ ಮಾಡಿ ಜೊತೆಗೆ ಇದ್ದ ಪರಮೇಶ್ವರರನ್ನು ಆ ಪಶುಪತಿನಾಥನ ಪ್ರಧಾನ ಅರ್ಚಕರನ್ನಾಗಿ ನೇಮಕ ಮಾಡಿಬಿಡ್ತಾರೆ. ಇನ್ನೊಬ್ಬ ಶಿಷ್ಯ ಸದಾ ಶಿಷ್ಯನೊಂದಿಗೆ ಅವನ ಸಹಾಯಕ್ಕೆ ಇಡ್ತಾರೆ. ಇದನ್ನು ಗಮನಿಸಬೇಕು ನಾವು. ಯಾವುದೋ ಒಂದು ವ್ಯವಸ್ಥೆಯನ್ನು ಹುಟ್ಟು ಹಾಕೋದು ದೊಡ್ಡದಲ್ಲ, ಆ ವ್ಯವಸ್ಥೆ ನಡೆದುಕೊಂಡು ಹೋಗುವ ಹಾಗೆ ಮಾಡುವುದು ಬಹಳ ದೊಡ್ಡದು. ನಾವು ಸಂಸ್ಥೆಗಳನ್ನು ಹುಟ್ಟು ಹಾಕ್ತೀವಿ, ಮುಂದೆ ಅದರ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ, ನಾಯಕತ್ವದ ಪರೀಕ್ಷೆ ಆಗೋದು ಆಗಲೇ ಅಂತ. ಕ್ರಿಯಾಶಕ್ತಿ ಎಷ್ಟಿರಬೇಕು ಎಂಬುದನ್ನು ಇಲ್ಲಿ ನಾವು ಸೂಚಿಸ್ತೀವಿ. ಇಲ್ಲಿ ಆಗ ಆ ಹುಡುಗರನ್ನು ಇಲ್ಲೇ ಬಿಟ್ಟು ಹೋಗ್ತೀನಿ, ಇವರ ಜವಾಬ್ದಾರಿ ನಿಂದಪ್ಪ ಅಂತೇಳಿ ಶಿವದೇವರಿಗೆ ಹೇಳ್ತಾರೆ, ಆ ರಾಜನಿಗೆ. ಈ ಶಿವದೇವ ಅರಮನೆಯಿಂದ 5 ಸ್ಫಟಿಕ ಲಿಂಗಗಳನ್ನು ತಂದುಕೊಟ್ಟು, ಗುರುಗಳೇ, ಈ ಲಿಂಗಗಳು ನಮ್ಮ ಮನೆಯಲ್ಲಿ ಶತಮಾನಗಳಿಂದ ಇದ್ದಾವೆ. ನಮ್ಮ ಪ್ರತೀತಿ ಏನು ಅಂದರೆ ಪರಮೇಶ್ವರ, ಸಾಕ್ಷಾತ್ ಪರಮೇಶ್ವರ ಪ್ರೀತಿಯಿಂದ ರಾಜನಿಗೆ ಕೊಟ್ಟದ್ದು, ಆಗಿನ ಕಾಲದಲ್ಲೇ ಕೊಟ್ಟದ್ದು ಇದು. ಈಗ ಈ ಲಿಂಗಗಳನ್ನು ನಿಮಗೆ ಒಪ್ಪಿಸ್ತೇನೆ ಅಂತಾರೆ. ಆ ಲಿಂಗಗಳನ್ನು ತೆಗೆದುಕೊಂಡು 4 ಜನ ಶಿಷ್ಯರಿಗೆ ಕೊಟ್ಟು, ನಿಮ್ಮ ಧರ್ಮಪೀಠಗಳಲ್ಲಿ ಸ್ಥಾಪನೆ ಮಾಡಿಕೊಳ್ಳಿ, ಪೂಜೆ ಮಾಡಿ ಅಂತೇಳಿ ಇನ್ನೊಂದನ್ನು ಸುರೇಶ್ವರಾಚಾರ್ಯರಿಗೆ ಕೊಟ್ಟು, ಇದನ್ನು ಕಂಚಿ ಮಠಕ್ಕೆ ಕೊಡಿ ಅಂತೇಳಿ 5 ಲಿಂಗಗಳನ್ನು ಕೊಡ್ತಾರೆ ಆಚಾರ್ಯರು. ಶಿವದೇವನಿಗೆ ಮಕ್ಕಳಿರಲ್ಲ, ಆ ರಾಜನಿಗೆ, ನೇಪಾಳದ ರಾಜನಿಗೆ ಮಕ್ಕಳಿಲ್ಲ. ಆಗ ಆತ ಗುರುವಿನಲ್ಲಿ ಬೇಡ್ಕೋತಾನೆ, ನನ್ನ ಮನೆತನವೇ ನಿಂತು ಹೋಗ್ಬಿಡುತ್ತೆ ನನಗೆ ಮಕ್ಕಳಿಲ್ಲ ಅಂದರೆ, ಈ ರಾಜ ಮನೆತನ ಮುಂದುವರಿಬೇಕಾದ್ರೂ ಹೇಗೆ, ಮುಂದಿನ ರಾಜ ಯಾರು ಅಂತ ಕೇಳ್ಕೊತಾನೆ. ಆಗ ಕೃಪೆ ಮಾಡಿ ಒಂದು ಸ್ತೋತ್ರವನ್ನು ಕರುಣಿಸ್ತಾರೆ ಆಚಾರ್ಯರು. ಮುಂದೆ ಆತನಿಗೆ ಮಗು ಆಗುತ್ತೆ. ಆ ಶಿವದೇವ ತನ್ನ ಮಗನಿಗೆ ಶಂಕರದೇವ ಅಂತೇಳಿ ಹೆಸರಿಡ್ತಾರೆ. ಮತ್ತೆ ಮರಳಿ ಬದರಿಗೆ ಬರ್ತಾರೆ. ಈ ಆಚಾರ್ಯರು ತುಂಬ ಅಂತರ್ಮುಖಿಯಾಗಿರ್ತಾರೆ. ಆ ಟೈಮಲ್ಲಿ ಮಗುವಿನಂತೆ ಆಗಿಬಿಡ್ತಾರೆ. ಊಟ ಗೊತ್ತಿಲ್ಲ, ನಿದ್ರೆ ಗೊತ್ತಿಲ್ಲ, ದೇಹ ಸೊರಗಿ ಹೋಗ್ತಿದೆ. ಒಂದು ದಿನ ಆ ಆಚಾರ್ಯರಿಗೆ ಒಂದು ಬೇರಿ ಶಬ್ದ ಜೋರಾಗಿ ಕೇಳಿಸ್ತಂತೆ. ಏಕೆ ನಾರಾಯಣನ ದೇವಸ್ಥಾನದಿಂದ ಬೇರಿ ಶಬ್ದ ಕೇಳಿಸ್ತಾ ಇದೆ ಅಂತ ಶಿಷ್ಯರಿಗೆ ಕೇಳ್ತಾರೆ. ಆಗ ಶಿಷ್ಯ ಹೇಳ್ದ, ಸ್ವಾಮಿ, ಇವತ್ತು ನಿಮ್ಮ ವರದಂತಿ ಅಲ್ವೇ, ನಾನು ಭೂಮಿಗೆ ಬಂದು 32 ಮುಗೀತಲ್ವಾ ಇವತ್ತಿಗೆ ಅಂತೇಳಿ 2-3 ಸಲ ಅಂದ್ರಂತೆ. ಆಯಿತು ಬಾ ಸ್ನಾನಕ್ಕೆ ಹೋಗೋಣ ಅಂತ ಶಿಷ್ಯ ವ್ಯಾಮದೇವನನ್ನು ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ವ್ಯಾಮದೇವನಿಗೆ ತನ್ನ ಕಮಂಡಲದಿಂದ ತಾವು ನೀರು ಹಾಕಿಕೊಂಡು ಶಿಷ್ಯನಿಗೂ ನೀರು ಹಾಕಿ ಸ್ನಾನ ಮಾಡಿಸ್ತಾರಂತೆ. ಆಗ ಶಿಷ್ಯ, ನೀವೇಕೆ ಮಾಡಿಸ್ತೀರಿ, ನಾನು ಮಾಡಿಸ್ಬೇಕು ನಿಮಗೆ ಅಂತಂತಾರೆ. ಇಲ್ಲ, ನಿನಗೆ ಗೊತ್ತಿಲ್ಲ, ನಾನು ಮಾಡಿಸ್ಬೇಕಾದ ದೇವತ. ನಂತರ ಅಲ್ಲಿಂದ ಗುಹೆಗೆ ಬಂದು ತನ್ನ 4 ಜನ ಶಿಷ್ಯರಿಗೆ ಹೇಳ್ತಾರೆ, ನಾನು ಹೇಳೋದನ್ನು ಗಟ್ಟಿಯಾಗಿ ನಂಬ್ಕೋಬೇಕು. ಧರ್ಮ ಪ್ರಚಾರಕ್ಕಾಗಿ 4 ಧರ್ಮಪೀಠಗಳನ್ನು ಸ್ಥಾಪನೆ ಆಗಿದೆ. ತಾವು ಅಲ್ಲಿ ಭದ್ರವಾಗಿ ನೆಲೆಸಿ ಭರತ ಖಂಡದಲ್ಲಿ ಸಂಚಾರ ಮಾಡ್ತಾ ಧರ್ಮ ಮಾರ್ಗದರ್ಶನವನ್ನು ಮಾಡ್ತಿರಬೇಕು. ಸಮಾಜ ಬೆಳಿಬೇಕು. ಬ್ರಾಹ್ಮಣರು ನೀತಿ ರಹಿತರಾದರೆ
ಕ್ಷತ್ರಿಯರು ದ್ವೇಷ ಅಸೂಯೆಗಳಿಂದ ಮನೆ ಮಾಡಿದರೆ, ವೈಶ್ಯರು ಅತಿ ಆಲೋಚನೆಗಳಾದರೆ ಅವ್ರದ್ದೊಂದು ರೀತಿ ವೈಶ್ಯರು ಅತಿ ಆಲೋಚನೆಗಳಾದರೆ ಶೂದ್ರರು ಕರ್ಮಗಳಿಂದ ವಿಮುಕ್ತರಾಗ್ತಾರೆ. ಸಮಾಜ ದಾರಿ ತಪ್ಪುತ್ತೆ. ನೀವು ಅತ್ಯಂತ ಪ್ರಾಮಾಣಿಕ ಸೇವೆ ಮಾಡಿದರೆ ಅವರಿಗೆ ಮಾದರಿ ಆಗಬೇಕು ಅಂಥೇಳಿ ಹೇಳ್ತಾರೆ. ಧರ್ಮಕ್ಕೆ ಅಪಾಯ ಬಂದಾಗ ಜನರನ್ನು ಒಗ್ಗೂಡಿಸಿ ದೇಶವನ್ನು ಧರ್ಮವನ್ನು ರಕ್ಷಿಸಬೇಕು. ಈ ಮಾತನ್ನು ಗಮನಿಸಬೇಕು ನಾವು. ಜಗತ್ತು ಮಿಥ್ಯಾ ಅಂತ ಸತ್ಯವನ್ನು ನಂಬಿದ್ರೂ ಕೂಡ ಅದರಲ್ಲಿ ಇರುವಷ್ಟು ಕಾಲ ತಕ್ಕಂತೆ ವರ್ತಿಸಬೇಕು. ಆ ಆಶ್ರಮದ ನಿಯಮಗಳನ್ನು ಕಡೆಗಣಿಸಬೇಡಿ. ಸತತವಾಗಿ ವೇದಾಂತದ ಅಧ್ಯಯನ ಮಾಡಿ ಯಾವತ್ತೂ ಗುರುಗಳ ಅಧ್ಯಯನ ಕಮ್ಮಿ ಮಾಡ್ತಾರೋ ಆ ದಿನ ಮಠದ ಶಕ್ತಿ ಕಮ್ಮಿ ಆಗುತ್ತೆ ಅಂತೇಳಿ ಹೇಳಿಬಿಡ್ತಾರೆ. ಅಧ್ಯಯನ ನೀವು ಮಾಡಿ ಪರಮಾತ್ಮನೇ ನಾನು ಎಂಬ ದಿವ್ಯಾನುಭವವನ್ನು ನೀವು ಹೊಂದಬೇಕು ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಇದನ್ನು ನಮ್ಮ 4 ಜನಕ್ಕೆ ಏಕೆ ಹೇಳ್ತಾರಪ್ಪ ಅಂತೇಳಿ ಶಿಷ್ಯರಿಗೆ ಅನಿಸುತ್ತೆ. ಒಂದು ವಾರ ಆದಮೇಲೆ ಶಿಷ್ಯರೆಲ್ಲ ಕುಳಿತುಕೋತಾರೆ. ಬ್ರಹ್ಮಗುಪ್ತ ಬಂದಿದ್ದಾರೆ, ರಾಜ. ಅವನಿಗೆ ಹೇಳ್ತಾರೆ, ನಾವು ಬಂದ ಕೆಲಸ ಮುಗೀತಪ್ಪ, ನಾವಿನ್ನು ಕೈಲಾಸಕ್ಕೆ ಹೊರಡಬೇಕು ಅಂತಾರೆ. ತಕ್ಷಣ ಬ್ರಹ್ಮಗುಪ್ತ ಹೇಳ್ತಾನೆ, ಆಯಿತು ಸ್ವಾಮಿ, ಮಾನಸ ಸರೋವರ ಕೈಲಾಸಕ್ಕೆ ಹೊರಡುವ ಎಲ್ಲ ತಯಾರಿ ಮಾಡ್ತೇನೆ ನಾನು ಅಂದ್ಬಿಡ್ತಾರೆ. ನನ್ನ ಮಾತಿನ ಅರ್ಥ ನಿಮಗೆ ತಿಳಿದಿಲ್ಲ ಬ್ರಹ್ಮಗುಪ್ತ ಅಂತ ಮತ್ತೆ ಕೇಳ್ತಾರೆ. ನನ್ನ ಕೆಲಸ ಭೂಮಿ ಮೇಲೆ ಮುಗೀತು. 32 ವರ್ಷ ಅವಧಿ ಭಗವಂತ ನನಗೆ ಕೊಟ್ಟಿದ್ದ, ಅದು ಮುಗಿದಿದೆಯಪ್ಪ. ಇನ್ನು ಸ್ವಸ್ಥಾನಕ್ಕೆ ಮರಳುತ್ತೇನೆ. ಆದರೆ ನಿನಗೊಂದು ಕೆಲಸ ಇದೆ. ಈ 4 ಜನ ಯತಿಗಳು ಇದ್ದಾರಲ್ಲ, ಇವರ ಕ್ಷೇಮವನ್ನು ನೀನು ನೋಡ್ಕೋಬೇಕು. ಉಳಿದ ಬ್ರಹ್ಮಚಾರಿಗಳನ್ನು ನೋಡಿ ಹೇಳ್ತಾರೆ, ನೋಡಿ, ಈ 4 ಪೀಠಗಳಲ್ಲಿ ಯಾವ ಪೀಠ ಬೇಕೋ ಆರಿಸ್ಕೊಂಡು ಅಲ್ಲಿ ಹೋಗಿ ನಿಮ್ಮ ಅಧ್ಯಯನವನ್ನು ಮುಂದುವರಿಸಿ. ಹೀಗೆ ಮಾತಾಡ್ತಿರುವಾಗ ಗುಹೆಯೊಳಗೆ ಅತ್ಯಂತ ವೃದ್ಧರಾದ ಯತಿಗಳು ಬರ್ತಾರೆ ಒಳಗೆ. ಬಾಕಿ ಶಿಷ್ಯರಿಗೆ ಗೊತ್ತಿಲ್ಲ ಯಾರು ಅಂತ. ಆದರೆ ಒಳಗೆ ಬಂದು ತಕ್ಷಣ ಆಚಾರ್ಯರು ದಿಗ್ಭ್ರಾಂತರಾಗಿ ಎದ್ದು ನಿಂತು ಅವರನ್ನು ಪೀಠದ ಮೇಲೆ ಕೂರಿಸಿ ಪಾದಪೂಜೆ ಮಾಡಿ ನಮಸ್ಕಾರ ಮಾಡ್ತಾರೆ. ಆಗ ವೃದ್ಧರು, ಆಚಾರ್ಯ ಶಂಕರ, ನಿನ್ನ ಖ್ಯಾತಿ ಹಿಮಾಲಯವೆಲ್ಲ ಆವರಿಸಿದೆಯಪ್ಪ. ನೀನು ಬರೆದ ಭಾಷೆಗಳು ಎಲ್ಲ ಗುರುಕುಲಗಳಲ್ಲಿ ವ್ಯಾಸಂಗ ಗ್ರಂಥಗಳಾಗಿದ್ದಾವೆ. ನಿನ್ನ ಮಾಂಡುಕ್ಯ ಭಾಷೆ ನನಗೆ ಬಹಳ ಇಷ್ಟ ಆಯಿತು ಅಂತ ಹೇಳ್ತಾರೆ. ನನಗೆ ಖಚಿತವಾದ ನಂಬಿಕೆ ಇತ್ತು ಅಂಥೇಳಿ ಶಂಕರಾಚಾರ್ಯರು, ನಾನು ಇಲ್ಲಿಂದ ಹೊರಡುವ ಮೊದಲು ದರ್ಶನ ಕೊಡ್ತೀರಾ ಅಂಥೇಳಿ ನನಗೆ ಅಪಾರವಾದ ನಂಬಿಕೆ ಇತ್ತು ಆಚಾರ್ಯರೇ ಅಂಥೇಳಿ ಹೇಳ್ತಾರೆ. ನನ್ನ ಗುರುಗಳು ಗೋವಿಂದ ಭಗವತ್ಪಾದರು ಹೇಳಿದರು, ನನ್ನ ಗುರುಗಳು ಗೌಡಪಾದಾಚಾರ್ಯರು ಒಂದಲ್ಲ ಒಂದು ದಿನ ದರ್ಶನ ಕೊಡ್ತಾರೆ ಅಂತ. ತಾವು ಬಂದು ಆಶೀರ್ವಾದ ಮಾಡಿ ನನ್ನನ್ನು ಧನ್ಯನಾಗಿ ಮಾಡಿದಿರಿ ಅಂತ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ಉಳಿದವರು ಬೆರಗಾಗಿ ಹೋಗ್ಬಿಡ್ತಾರೆ. ಗೌಡಪಾದರ ಬಗ್ಗೆ ಕೇಳಿದ್ದು, ಆದರೆ ಕಂಡಿರಲಿಲ್ಲ. ಇವತ್ತು ಶಂಕರಾಚಾರ್ಯರಿಂದಾಗಿ ಇವರ ದರ್ಶನ ನಮಗಾಯ್ತಲ್ಲ ಅಂಥೇಳಿ ಭಾಗ್ಯ ಪಡ್ತಾರೆ. ಮತ್ತೆ ಬದ್ರಿಯಿಂದ ಹೊರಟು ಕೇವಲ 4 ಶಿಷ್ಯರನ್ನು ಮಾತ್ರ ಕರೆದುಕೊಂಡು ಹೋಗ್ತಾರೆ. ಯಾರು ಬರುವುದು ಬೇಡ, ಇನ್ನು ನಂದಿ ಜೊತೆಗೆ ಎಲ್ಲರೂ ಸೇರಿ 4 ಜನ ಶಿಷ್ಯರು ಜೊತೆಗೆ ನಂದಿ ಕೇದಾರಕ್ಕೆ ಪ್ರವಾಸ ಮಾಡ್ತಾರೆ. ವೈಶಾಖ ಶುದ್ಧ ಏಕಾದಶಿ ಆ ದಿನ ಸ್ನಾನ ಅನುಷ್ಠಾನಗಳನ್ನು ಮಾಡಿ ಕೇದಾರೇಶ್ವರನಿಗೆ ತಾವೇ ಪೂಜೆ ಶುರು ಮಾಡ್ತಾರೆ. ಅವತ್ತು ಪೂಜೆಯಲ್ಲಿ ಮಗ್ನರಾದರು. ಬೆಳಗ್ಗೆಯಿಂದ ಸಾಯಂಕಾಲ ಆಗ್ತಿತ್ತು. ಹೊರಗಡೆ ರುದ್ರ ಮಂತ್ರವನ್ನು ಪಠಣೆ ಮಾಡ್ತಿದ್ರು. ಕೇದಾರೇಶ್ವರನ ದೇವಸ್ಥಾನದಿಂದ ಹೊರಬಂದ ಶಂಕರರ ಮುಖದ ಮೇಲೆ ಏನೋ ಒಂದು ವಿಶೇಷ ಕಳೆ. ಜಗತ್ತಿನ ಪರಿವೇ ಇಲ್ಲ, ಮೌನ. ಮಾತನಾಡಿಸ್ಬೇಕು ಅಂತಕ್ಕಂಥ ಶಿಷ್ಯರೆಲ್ಲರೂ ಭಯಪಟ್ಬಿಡ್ತಾರೆ. ರಾತ್ರಿಯೆಲ್ಲ ತಮಗೆ ತಾವೇ ಅಂದ್ಕೊಳ್ತಾ ಇದ್ರು. ಮನೋ ಬುದ್ಧಿ ಚಿತ್ತ ಅಹಂಕಾರ ನಾಹಂ ಅಂತಕ್ಕಂಥ ಜೀವಾನಂದ ಮುಕ್ತ ಲಹರಿಯನ್ನು ಬೆಳಗಿನವರೆಗೂ ಅದನ್ನು ಹೇಳ್ತಿದ್ರು. ಅರುಣೋದಯಕ್ಕಿಂತ ಮೊದಲೇ ಮಂದಾಕಿನಿಯಲ್ಲಿ ಸ್ನಾನ ಮುಗಿಸಿ ಜಪ ಅನುಷ್ಠಾನ ಮುಗಿಸಿ, ದ್ವಾದಶಿ ಆದ್ದರಿಂದ ಪಾರಣೆ ಆಗಬೇಕು. ಎಲ್ಲ ಯತಿಗಳಿಗೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ರು. ನೀವು ಕುಳಿತುಕೊಳ್ಳಿ ಅಂತ ಹೇಳಿದಾಗ ಮೊದಲು ಯತಿಗಳಿಗೆಲ್ಲ ಆಗಲಿ, ಆಮೇಲೆ ನಾನು ಊಟ ಮಾಡ್ತೀನಿ ಅಂತ ಹೇಳಿದ್ರು. ಊಟ ಮಾಡಲೇ ಇಲ್ಲ. ಕೊನೆಗೂ ಎಲ್ಲರೂ ಊಟ ಮಾಡಿದ್ರಲ್ಲ, ಅದರಲ್ಲೇ ನನಗೆ ಬಂತಪ್ಪ ಅಂತೇಳಿ ಹೇಳ್ಬಿಡ್ತಾರೆ. ಮತ್ತು 4 ಜನ ಶಿಷ್ಯರನ್ನು ಕರೆದು, ವೇದಾಂತ ಧರ್ಮವನ್ನು ಮರಿಬೇಡಿ, ಅದ್ವೈತ ತತ್ವವನ್ನು ಪ್ರಚಾರ ಮಾಡಿ. ಈ ವೇದ ಭೂಮಿಯನ್ನು ಉತ್ತರದಿಂದ ಪರಶಿವ, ದಕ್ಷಿಣದಲ್ಲಿ ಕನ್ಯಾಕುಮಾರಿ ಸದಾಕಾಲ ಕಾಪಾಡ್ತಾರೆ. ಈ ಮಾತಾಪಿತ ಕೃಪೆ ಇರುವವರೆಗೂ ಭರತ ವರ್ಷ ಭದ್ರವಾಗಿರುತ್ತೆ, ಶಾಶ್ವತವಾಗಿರುತ್ತೆ. ಈಗ
ನಾನು ಕೈಲಾಸದ ಕಡೆಗೆ ಹೊರಡ್ತಿದ್ದೇನೆ. ಯಾರು ದುಃಖ ಮಾಡಬೇಕಾದಂಥದ್ದಿಲ್ಲ. ನಿಮಗೆಲ್ಲ ಮಂಗಳ ಆಗಲಿ ಅಂತೇಳಿ ಆ ನಂದಿ ಮೇಲೆ ಕೈ ಇಟ್ಟು ಅದು ಮಾತ್ರ ಇವರ ಹಿಂದೆ ಹೊರಡುತ್ತೆ. ಉತ್ತರ ಮುಖವಾಗಿ ವೇಗವಾಗಿ ಹಿಮಾಲಯದ ತಪ್ಪಲಿನಲ್ಲಿ ನಡೆದು ಹೊರಡ್ತಾರೆ. ಮೇಲೆ ಮೇಲೆ ಹೋಗ್ತಿರುವುದು ಕಾಣಿಸುತ್ತೆ ಎಲ್ಲ ಶಿಷ್ಯರಿಗೂ. ಒಂದು ಹಂತಕ್ಕೆ ಹೋದಾಗ ಬೆಳ್ಳಿ ಮೋಡ ಆವರಿಸಿಬಿಡುತ್ತೆ. ಆಗ ಅದೃಶ್ಯರಾಗ್ತಾರೆ. ಲೋಕಗುರು ಪ್ರಜ್ಞಾಚಕ್ಷು ಆದಂತಹ ಧರ್ಮ ರಕ್ಷಕ ಆದಂತಹ ಯತಿರಾಜ ಶಂಕರರು ಜನರ ಕಣ್ಣಿಗೇನ ಕಾಣಿಸ್ಲಿಲ್ಲ. ಗಗನದ ಎತ್ತರದಿಂದ ಪರಂ ಬ್ರಹ್ಮ ನಿತ್ಯಂ ದೇವೋಸ್ಮಿ, ಪರಂ ಬ್ರಹ್ಮ ನಿತ್ಯಂ ದೇವೋಸ್ಮಿ ಅನ್ನುವಂತಕ್ಕಂಥ ಘೋಷಣೆ ಕೇಳಿಸುತ್ತೆ. ಶಿಷ್ಯರೆಲ್ಲ ಕಣ್ಮುಚ್ಚಿ ನೀರನ್ನು ತುಂಬಿಕೊಂಡು ಕಣ್ಣಿನಲ್ಲಿ ಜೈ 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 ಗುರುಶಂಕರ, ಹರ ಹರ ಮಹಾದೇವ್ ಅಂತ ಘೋಷಣೆ ಮಾಡ್ತಾರೆ. ಈ ಘೋಷಣೆಯೊಂದಿಗೆ ಯುಗಾವತಾರಿ ಆದಂತಹ ಜಗದ್ಗುರು ಆದಂತಹ ದಿವ್ಯ ಗುರುವಿನ ಇಡೀ ಹಿಮಾಲಯವೇ, ಬೃಹತ್ ಹಿಮಾಲಯವೇ ಬೃಂದಾವನ ಆಯ್ತಂತೆ. ತ್ರಿಲೋಕಗಳನ್ನು ಆವರಿಸಿ ವಿಶ್ವವ್ಯಾಪಿ ಆಗ್ತಾರೆ. ಇವರ ಮಾತನ್ನು ಮನಸ್ಸಿನಲ್ಲಿ ಧ್ಯಾನಿಸ್ತಾ ಇದ್ದರೆ ಆ ಒಂದು ಸ್ವಲ್ಪವಾದರೂ ಶಕ್ತಿ ಪ್ರಜ್ವಲ ಆಗುತ್ತೆ. ಇವರು ಮಾಡಿದಂಥ ಶ್ರಮಕ್ಕೆ ಹಿಂದೂ ಧರ್ಮವನ್ನು ಉಳಿಸುವ ಪ್ರಯತ್ನ ಸಾರ್ಥಕ ಆಗುತ್ತೆ. ನಮ್ಮೆಲ್ಲರ ದೃಷ್ಟಿ ಇರಲಿ ಅಂತ ನಾವೆಲ್ಲರೂ ಹಾರೈಸೋಣ. ಇಲ್ಲಿವರೆಗೂ ಈ ಒಂದು ಗುರು ಶಂಕರಾಚಾರ್ಯರ ಜೀವನ ಚರಿತ್ರೆ ಕುರಿತಾಗಿ ಈ ಒಂದು ಎಪಿಸೋಡುಗಳನ್ನು ಕೇಳ್ತಾ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.